ಐತಿಹಾಸಿಕ, ಸಾಂಸ್ಕೃತಿಕ ಹಾಗೂ ಪರಂಪರೆಯ ಹೆಗ್ಗುರುತಾಗಿರುವಂಥ ಜೊತೆಗೆ ಆ ಗತವೈಭವವನ್ನು ಸಾರುವಂಥ ಬೆಂಗಳೂರು ಧರ್ಮರಾಯ ಸ್ವಾಮಿ ದ್ರೌಪದಿ ಕರಗ ಉತ್ಸವ ಈ ವರ್ಷ ಕೂಡ ವೈಭವದಿಂದ ನಡೆಯೋಕೆ ಸಜ್ಜಾಗ್ತಾ ಇದೆ. ಧರ್ಮರಾಯ ಸ್ವಾಮಿ ದೇವಾಲಯ ನವವಧುವಿನಂತೆ ಅಲಂಕಾರಗಳಿಂದ ಕಂಗೊಳಿಸ್ತಾ ಇದೆ. ಇನ್ನು ಬೆಂಗಳೂರು ಕರಗ ಸಾಗುವಂಥ ಮಾರ್ಗದುದ್ದಕ್ಕೂ ರಸ್ತೆ ಸ್ವಚ್ಛತೆ ಜೊತೆಗೆ ವಿದ್ಯುತ್ ದೀಪಾಲಂಕಾರ ಹಾಗೂ ಹೂವಿನ ಅಲಂಕಾರಗಳಿಂದ ಕಂಗೊಳಿಸ್ತಾ ಇದೆ. ಈ ಬಾರಿ ಕೂಡ ಜ್ಞಾನೇಂದ್ರ ಅವರು 16ನೇ ಬಾರಿ ಕರಗವನ್ನು ಹೊತ್ತು ಸಾಕ್ತಿದ್ದಾರೆ. ಇವತ್ತು ರಾತ್ರಿ ಕರಗದ ಮೆರವಣಿಗೆ ಆಗುತ್ತೆ. ಧರ್ಮರಾಯ ಸ್ವಾಮಿ ದೇಗುಲದಿಂದ ಈ ಒಂದು ಕರಗ ಪ್ರದಕ್ಷಿಣೆ ಆರಂಭವಾಗಿ ಕುಂಬಾರಪೇಟೆ ರಸ್ತೆ, ರಾಜಾ ಮಾರ್ಕೆಟ್ ಸರ್ಕಲ್, ಸಿಟಿ ಮಾರ್ಕೆಟ್, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ, ನಂತರ ವಾಪಸ್ ಪೊಲೀಸ್ ರಸ್ತೆ ಮೂಲಕ ಕಾಟನ್ ಪೇಟೆ ಮಸ್ತಾನ್ ಸಾಬ್ ದರ್ಗಾ, ಬಳೆಪೇಟೆ ಅಣ್ಣಮ್ಮ ದೇವಿ ದೇವಸ್ಥಾನ ಇದೆಲ್ಲ ಜಾಗಕ್ಕೂ ಕೂಡ ಸಾಗುತ್ತೆ. ನಾಳೆ ಬೆಳಗ್ಗೆ 6 ಗಂಟೆಗೆ ಕಬ್ಬನ್ಪೇಟೆ ಮಾರ್ಗವಾಗಿ ವಾಪಸ್ ಧರ್ಮರಾಯ ಸ್ವಾಮಿ ದೇಗುಲವನ್ನು ಕರಗ ಪ್ರವೇಶ ಮಾಡುತ್ತೆ. ಸೊ ಅದರೊಂದಿಗೆ ಕರಗ ಮಹೋತ್ಸವ ಈ ವರ್ಷಕ್ಕೆ ಸಂಪನ್ನಗೊಳ್ಳುತ್ತೆ. ಇನ್ನು ಇದೇ ಮೊದಲ ಬಾರಿ GBA ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತದ ನೇತೃತ್ವದಲ್ಲಿ ಕರಗ ನಡೀತಾ ಇದ್ದು ಭಾರೀ ಪೊಲೀಸ್ ಭದ್ರತೆಯನ್ನು ಮಾರ್ಗದುದ್ದಕ್ಕೂ ನಿಯೋಜನೆ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.